ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್, ಇವತ್ತು ಸಿದ್ಧಗಂಗಾ ಜಾತ್ರೆಯ ಪ್ರಯುಕ್ತ ಇಂದು ಸಂಜೆ ಹೊತ್ತಿನಿಂದ ವಿಡಿಯೋ ಶುರು ಮಾಡ್ತಾ ಇದ್ದೇನೆ. ಬನ್ನಿ ಫ್ರೆಂಡ್ಸ್, ಇವತ್ತು ಮಠದಲ್ಲಿ ವಿಶೇಷ ಏನಂದರೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಜೊತೆಗೆ ಮದ್ದು ಸುಡುವುದು ಕಾರ್ಯಕ್ರಮ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಸಂಜೆ ಹೊತ್ತಲ್ಲಿ ಯಾವ ರೀತಿ ಕಂಟಿದೆ ನೋಡಿ ಫ್ರೆಂಡ್ಸ್. ಮಠದ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ, ಸಂಜೆ ಹೊತ್ತಿನಲ್ಲಿ ಪ್ರಾರ್ಥನೆ ಇಲ್ಲಿ ಭಾಗವಹಿಸಿದ್ದಾರೆ ಮಠದ ವಿದ್ಯಾರ್ಥಿಗಳು. ನೋಡಿ ಫ್ರೆಂಡ್ಸ್, ಎಷ್ಟು ಸಾಲಾಗಿ ಕುಳಿತುಕೊಂಡು ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದಾರೆ. ನೋಡಿ ಫ್ರೆಂಡ್ಸ್, ಸಾಲಾಗಿ ಯಾವ ರೀತಿ ಕಾಣ್ತಾ ಇದೆ. ಮಠ ಅಂದರೆ ಶಿಸ್ತು ಅಂದರೆ ಮಠ. ಶಿಸ್ತು ಕಲಿತಾರೆ ಸ್ನೇಹಿತರೆ. ಮಠಗಳಲ್ಲಿ ಶಿಸ್ತು, ವಿದ್ಯಾರ್ಥಿಗಳು ಮಕ್ಕಳು ಶಿಸ್ತನ್ನು ಕಲಿತಾರೆ. ಯಾವ ರೀತಿ ಸಮಾಜದಲ್ಲಿ ಯಾವ ರೀತಿ ಬಾಳಬೇಕು, ಈ ಜನರ ಜೊತೆ ಯಾವ ರೀತಿ ಇರಬೇಕು ಎಂದು ಮಠಗಳು ಹೇಳಿಕೊಡ್ತವೆ ಫ್ರೆಂಡ್ಸ್. ನೋಡಿ, ದೀಪ ಅಲಂಕಾರಗಳಿಂದ ಕೂಡಿಕೊಂಡಿದೆ ಸಿದ್ಧಗಂಗೆ ಮಠ. ನೋಡಿ ಫ್ರೆಂಡ್ಸ್, ದೀಪ ಅಲಂಕಾರಗಳಿಂದ ಕೂಡಿಕೊಂಡಿದೆ ಸಿದ್ಧಗಂಗೆ. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಮಕ್ಕಳು. ನೋಡಿ, ಜಗ ಮಗಿಸುತ್ತಿದೆ ದೀಪ ಅಲಂಕಾರಗಳಿಂದ. ಯಾವ ಥರ ಫ್ರೆಂಡ್ಸ್ ನೋಡಿ, ಈಗ ರಾತ್ರಿ ಹೊತ್ತಿನಲ್ಲಿ ಸಿದ್ಧಗಂಗೆ ದೀಪ ಅಲಂಕಾರಗಳಿಂದ ಯಾವ ರೀತಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ನಾನು ಕೂಡ ಇಲ್ಲಿ 8 ವರ್ಷಗಳ ಕಾಲ ಅಭ್ಯಾಸವನ್ನು ಮಾಡಿದ್ದೇನೆ. ನೋಡಿ ಫ್ರೆಂಡ್ಸ್, ಇದು ಮಠದ ಮುಂಭಾಗದಲ್ಲಿ ಇದ್ದೇವೆ. ಇನ್ನು ಜನಗಳು ಸೇರಿಲ್ಲ. ಇನ್ನು ಸಮಯ ಈಗ 7:08 ಗಂಟೆ ಸುಮಾರು ಆಗಿದೆ. ನೋಡಿ, ಜಾತ್ರೆಗೆ ಗಜರಾಜ ಕೂಡ ಬಂದಿದ್ದಾನೆ. ಗಜರಾಜನು ಬಂದಿದ್ದಾನೆ ನೋಡಿ ಫ್ರೆಂಡ್ಸ್. ಜಾತ್ರೆಗೆ ಎಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ಗಜರಾಜನು ಬಂದಿದ್ದಾನೆ. ನೋಡಿ ಫ್ರೆಂಡ್ಸ್, ಮಠದ ಮುಂಭಾಗದಲ್ಲಿ ಶ್ರೀಗಳು ಇಲ್ಲೇ ಭಕ್ತಾದಿಗಳಿಗೆ ಆಶೀರ್ವಾದ ನೀಡುತ್ತಾರೆ. ನೋಡಿ ಫ್ರೆಂಡ್ಸ್, ಕೆಳಗಡೆ ಹೋಗಿ ಬರೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಜಾತ್ರೆಗೆ ಬಳ್ಳಾರ ಅಂತಾರೆ ಎಲ್ಲ. ನೋಡಿ, ಅಂಗಡಿಗಳು ಇಟ್ಟಿದ್ದಾರೆ. ಈ ಕಡೆಗೆ ಆಟಿಕೆ ಸಾಮಾನುಗಳು, ಮಕ್ಕಳಿಗೆ ಆಟಿಕೆ ಸಾಮಾನುಗಳು ಫ್ರೆಂಡ್ಸ್. ಇದು ಮಠದ ಮುಂಭಾಗದಲ್ಲಿರುವ ಶ್ರೀ ಬಸವಣ್ಣನವರ ಸ್ಟ್ಯಾಚು. ನೋಡಿ ಫ್ರೆಂಡ್ಸ್, ಯಾವ ರೀತಿ ಲೈಟ್ ಅಲಂಕಾರಗಳಿಂದ ಮಾಡಿದ್ದಾರೆ. ಇವನಾರವ ಇವನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ. ಇವರ ವಚನಗಳು ಭಾಳ ಸಮಾಜದಲ್ಲಿ ಒಂದು ನೀಡಿದೆ. ನೋಡಿ ಫ್ರೆಂಡ್ಸ್, ನಾವು ಮೇಲಿಂದ ಬಂದ್ವಿ. ನೋಡಿ, ಜೂಮ್ ಆಗಿ ತೋರಿಸ್ತಾ ಇದ್ದೇನೆ. ಅದೇ ಅಲ್ಲಿಂದನೇ ಬಂದಿದ್ದೀಗ. ಬನ್ನಿ ಫ್ರೆಂಡ್ಸ್, ನೋಡಿ ಯಾವ ರೀತಿ ಕಾಣ್ತಾ ಇದೆ ಸಿದ್ಧಗಂಗೆ. ಬನ್ನಿ ಫ್ರೆಂಡ್ಸ್, ಇದೆ ಮಠದಲ್ಲಿರುವ ಕಲ್ಯಾಣಿ. ಇದು ನಾಳೆಯ ಕಾರ್ಯಕ್ರಮ, ತೆಪ್ಪೋತ್ಸವ ಕಾರ್ಯಕ್ರಮ ಇಲ್ಲಿ ನಡೆಯುತ್ತೆ. ಶ್ರೀ ಸಿದ್ಧಲಿಂಗೇಶ್ವರರ ಮೂರ್ತಿಯನ್ನು ಇಟ್ಟುಕೊಂಡು ನಾಳೆ ತೆಪ್ಪೋತ್ಸವ ಕಾರ್ಯಕ್ರಮ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಇದು ಎದುರಿಗೆ ಕಾಣ್ತಿರುವ ಕಲ್ಯಾಣಿ ಎದುರಿಗೆ ಕಾಣ್ತಿರುವ ಪ್ರಸಾದ ನಿಲಯ. ಮಕ್ಕಳಿಗೆ ಪ್ರಸಾದ ನೀಡುವ ಪ್ರಸಾದ ನಿಲಯ ಇದು. ಬನ್ನಿ ಫ್ರೆಂಡ್ಸ್, ಈಗ ಒಳಗಡೆ ಬಂದ್ವಿ. ನೋಡಿ ಯಾವ ರೀತಿ ಕಾಣ್ತಾ ಇದೆ ಪ್ರಸಾದ ನಿಲಯ. ನೋಡಿ, ಮಕ್ಕಳು ಪ್ರಸಾದವನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ಜಾತ್ರೆ ಸಂದರ್ಭದಲ್ಲಿ ಎಲ್ಲರಿಗೂ ಇಲ್ಲೇ ಪ್ರಸಾದವನ್ನು ನೀಡುತ್ತಾರೆ. ಭಕ್ತಾದಿಗಳಿಗೂ, ಜಾತ್ರೆಯಲ್ಲಿ ಎಲ್ಲ ಭಕ್ತಾದಿಗಳಿಗೂ, ಮಕ್ಕಳಿಗೂ ಎಲ್ಲರಿಗೂ ಪ್ರಸಾದವನ್ನು ನೀಡುತ್ತಾರೆ ಇಲ್ಲಿ. ನೋಡಿ, ಇದು ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಮೂರ್ತಿ. ನೋಡಿ ಯಾವ ರೀತಿ ಕಾಣ್ತಾ ಇದೆ.
ಪ್ರಸಾದ ನಿಲಯ. ಫ್ರೆಂಡ್ಸ್ ನೋಡಿ, ನಾವು ಕೂಡ ಪ್ರಸಾದವನ್ನು ತೆಗೆದುಕೊಳ್ಳೋಕ್ಕೆ ಕುಳಿತುಕೊಂಡೆವು. ನೋಡಿ ಈ ರೀತಿ ಇಲ್ಲಿ ಸಿದ್ಧಗಂಗೆಯಲ್ಲಿ ಮಕ್ಕಳೇ ಸಾರ್ವಭೌಮ. ಪ್ರತಿಯೊಂದು ಕಾಯಕದಲ್ಲಿ ಮಕ್ಕಳಿಂದಲೇ ಇಲ್ಲಿ ಅವರು ಊಟ ಬಡಿಸುವುದಕ್ಕೆ ನೋಡಿ, ನಾವು ಕೂಡ ಊಟ ಪ್ರಸಾದವನ್ನು ತೆಗೆದುಕೊಳ್ಳೋಕ್ಕೆ ಕುಳಿತುಕೊಂಡೆವು. ನೋಡಿ ಇಲ್ಲಿ ಸ್ವಚ್ಛತೆ ಕಾರ್ಯದಲ್ಲಿ ತೊಡಗಿರುವ ಮಠದ ವಿದ್ಯಾರ್ಥಿಗಳು. ಇಲ್ಲಿ ಪ್ರತಿಯೊಂದು ಕಾಯಕದಲ್ಲಿ ಮಕ್ಕಳೇ ಸಾರ್ವಭೌಮ ಅಂತ ಹೇಳಬಹುದು. ನೋಡು, ಕ್ಲೀನಿಂಗ್ ವ್ಯವಸ್ಥೆಯಲ್ಲಿ ಕೂಡ ಮಕ್ಕಳೇ ಸಾರ್ವಭೌಮ. ನೋಡಿ ಸ್ನೇಹಿತರೆ, ಇವರು ಊಟ ಬಡಿಸುವ ವಿದ್ಯಾರ್ಥಿಗಳು. ನೋಡಿ ಫ್ರೆಂಡ್ಸ್, ಈಗ ಪ್ರಸಾದವನ್ನು ತೆಗೆದುಕೊಂಡು ಹೊರಗಡೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಪ್ರಸಾದ ತೆಗೆದಾಯಿತು, ಬನ್ನಿ ಹೊರಗಡೆ ಹೋಗೋಣ. ಬನ್ನಿ ಫ್ರೆಂಡ್ಸ್, ಮತ್ತೆ ಮಠದ ಮುಂಭಾಗದಲ್ಲಿ ಹೋಗೋಣ. ಹೋಗಿ ಇನ್ನು ಸಮಯವಿದೆ, ಬೆಳ್ಳಿ ಪಲ್ಲಕ್ಕಿ ಉತ್ಸವಿನ ಸಮಯವಿದೆ. ಜನರು ಆಗಲೇ ಸೇರ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ ಯಾವ ರೀತಿ ಕಾಣ್ತಾ ಇದೆ ಜಾತ್ರೆಯಲ್ಲಿ. ಮಠ ಆಗಲೇ ಜನಗಳು ಸೇರ್ತಾ ಇದ್ದಾರೆ, ಸಮಯ ಆಯ್ತಲ್ಲ, ಜನಗಳು ಸೇರ್ತಾ ಇದ್ದಾರೆ. ದೊಡ್ಡ ಮಠದ ಮುಂಭಾಗದಲ್ಲಿದ್ದೇನೆ ನೋಡಿ ಫ್ರೆಂಡ್ಸ್. ಈಗ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮದಲ್ಲಿ ಪಟಾಕಿಗಳನ್ನು ಸಿದ್ಧತೆಗಳು ಮಾಡಿಕೊಂಡಿದ್ದಾರೆ ನೋಡಿ. ಇವೆಲ್ಲ ಆಮೇಲೆ ತೋರಿಸ್ತಾನೆ ಯಾವ ರೀತಿ ಮಾಡ್ತಾವೆ ಅಂತಂದೇಳಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಮುಂದೆ ಹೋಗಿ ಜನರಲ್ ಹಾಸ್ಟೆಲ್ ಇದೆ, ಅಲ್ಲಿ ಕೂಡ ಮೇಲೆ ಹೋಗುವ ಮದ್ದುಗಳನ್ನು ಇಟ್ಟಿದ್ದಾರೆ, ಅವರು ಕೂಡ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್. ಇವು ಕೂಡ ಮೇಲೆ ಹೋಗುವ ಮದ್ದು ಪಟಾಕಿಗಳು ಈ ರೀತಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇಲ್ಲಿ ಕೂಡ ಈಗ ನೋಡಿ ಫ್ರೆಂಡ್ಸ್, ಯಾವ ರೀತಿ ಮಾಡಿಕೊಂಡಿದ್ದಾರೆ ಪಟಾಕಿಗಳನ್ನು ಸಿಡಿಸೋದಕ್ಕೆ. ಈ ಬಿಲ್ಡಿಂಗ್ ಮೇಲೆ ಕೂಡ ಪಟಾಕಿಗಳನ್ನು ಇಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಈಗ ಆಲ್ರೆಡಿ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಶುರುವಾಯಿತು. ಆಗಲೇ ಸಿದ್ಧತೆ ಪೂಜೆ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ. ಬನ್ನಿ ಫ್ರೆಂಡ್ಸ್, ನೋಡಿ ಬೆಳ್ಳಿ ಪಲ್ಲಕ್ಕಿ ಉತ್ಸವವನ್ನು ನೋಡಿ, ಜೊತೆಗೆ ಮದ್ದುಗಳನ್ನು ಸುಡುವುದು ನೋಡಿ ಫ್ರೆಂಡ್ಸ್.
ಕರೀತಾರೆ.